ಜೀವನ ಒಂದು ಹೊಲದಂತಿದೆ. ನಾವು ಬಿತ್ತಿದ ಕನಸುಗಳು ಯಾವಾಗ ಮೊಳಕೆಯಾಗುತ್ತವೆ ಎಂಬುದು ಯಾರಿಗೂ ಗೊತ್ತಿಲ್ಲ. ನಾನೊಬ್ಬ ರೈತ, ಆದರೆ ನನ್ನ ಬೆಳೆಗಳಂತೆ ನನ್ನ ಆಶೆಗಳು ಒಣಗಿ ಹೋಗುತ್ತಿದ್ದವು. ಹಣದ ಕೊರತೆ, ನಷ್ಟ ಮತ್ತು ನಿರಾಶೆ ನನ್ನನ್ನು ಒಳಗಿನಿಂದ ಖಾಲಿ ಮಾಡುತ್ತಿದ್ದವು. ಆ ಸಮಯದಲ್ಲೇ ಅವನು ನನ್ನ ಜೀವನಕ್ಕೆ ಬಂದ. ಕರ್ವಾಲೋ. ಅವನು ಕೇವಲ ವಿಜ್ಞಾನಿಯಲ್ಲ. ಅವನ ಕಣ್ಣುಗಳಲ್ಲಿ ಒಂದು ವಿಚಿತ್ರ ಹುಡುಕಾಟ, ಒಂದು ಹುಚ್ಚು ಉತ್ಸಾಹ ಇತ್ತು. ಹಾರುವ ಹಲ್ಲಿ ಬಗ್ಗೆ ಕೇಳಿದ್ದೀರಾ ಎಂಬ ಅವನ ಪ್ರಶ್ನೆ ನನ್ನ ಜೀವನದ ದಿಕ್ಕನ್ನೇ ಬದಲಾಯಿಸಿತು. ಗ್ರಾಮದಲ್ಲಿ ಎಲ್ಲರೂ ಹಾಸ್ಯ ಮಾಡುತ್ತಿದ್ದ ಮಂದಣ್ಣ. ಅವನಿಗೆ ಪುಸ್ತಕದ ವಿದ್ಯೆಯಿರಲಿಲ್ಲ, ಆದರೆ ಪ್ರಕೃತಿಯ ಪ್ರತಿಯೊಂದು ಚಲನೆಯೂ ಅವನಿಗೆ ಅರ್ಥವಾಗುತ್ತಿತ್ತು. ಕರ್ವಾಲೋಗೆ ಗೊತ್ತಿತ್ತು, ಸತ್ಯ ಪುಸ್ತಕಗಳಲ್ಲಿ ಸಿಕ್ಕುವುದಿಲ್ಲ, ಅದು ಪ್ರಕೃತಿಯನ್ನು ನಿಜವಾಗಿ ನೋಡಬಲ್ಲ ಕಣ್ಣುಗಳಲ್ಲಿ ಸಿಕ್ಕುತ್ತದೆ. ಹೀಗಾಗಿ ನಾವು ಮೂವರು ಸೇರಿ ಕಾಡಿನೊಳಗೆ ಪ್ರವೇಶಿಸಿದ್ದೇವೆ. ಪ್ರತಿಯೊಂದು ಹೆಜ್ಜೆಯಲ್ಲೂ ಭಯ ಮತ್ತು ಕುತೂಹಲ ಬೆರೆತಿತ್ತು. ಕತ್ತಲೆ ಹೆಚ್ಚಾಗುತ್ತಿತ್ತು, ಆದರೆ ನಮ್ಮೊಳಗಿನ ಹುಡುಕಾಟದ ಬೆಳಕು ಮಂದವಾಗಲಿಲ್ಲ. ಆ ಹಾರುವ ಹಲ್ಲಿ, ಅದು ಕೇವಲ ಒಂದು ಪ್ರಾಣಿಯಲ್ಲ, ಅದು ಒಂದು ರಹಸ್ಯ. ನಾವು ಕೇಳಿದ ಪ್ರತಿಯೊಂದು ಶಬ್ದ, ನೋಡಿದ ಪ್ರತಿಯೊಂದು ಚಲನೆ, ಎಲ್ಲವೂ ಒಂದು ಸುಳಿವು ಹೋಲುತ್ತಿತ್ತು. ಆದರೆ ಸತ್ಯ ಹತ್ತಿರ ಬಂದಂತೆ ದೂರವಾಗುತ್ತಿತ್ತು. ಕೊನೆಗೆ ನನಗೆ ಅರ್ಥವಾಯಿತು, ನಾವು ಹುಡುಕುತ್ತಿದ್ದದ್ದು ಆ ಹಲ್ಲಿಯಲ್ಲ, ನಾವು ಹುಡುಕುತ್ತಿದ್ದದ್ದು ಜೀವನದ ಅರ್ಥ. ಆ ಉತ್ತರ ಕಾಡಿನೊಳಗೆ ಇರಲಿಲ್ಲ, ಅದು ನಮ್ಮೊಳಗೇ ಇತ್ತು. ಕರ್ವಾಲೋ ನಮಗೆ ಆ ಹಲ್ಲಿಯನ್ನು ತೋರಿಸಲಿಲ್ಲ, ಆದರೆ ಅವನು ನಮಗೆ ಹೊಸ ದೃಷ್ಟಿಯನ್ನು ಕೊಟ್ಟನು. ಮಂದಣ್ಣನ ಸರಳತೆಯಲ್ಲಿ, ಪ್ರಕೃತಿಯ ಮೌನದಲ್ಲಿ ಮತ್ತು ನಮ್ಮೊಳಗಿನ ಪ್ರಶ್ನೆಗಳಲ್ಲಿ ನಾವು ನಿಜವಾದ ಉತ್ತರಗಳನ್ನು ಕಂಡುಕೊಂಡೆವು. ಜೀವನ ಎಂದರೆ ಹುಡುಕಾಟ, ಮತ್ತು ಕೆಲವೊಮ್ಮೆ ಉತ್ತರ ಸಿಕ್ಕರೂ ಹುಡುಕಾಟ ನಿಲ್ಲುವುದಿಲ್ಲ. ಇದು ಕರ್ವಾಲೋ ಕಥೆಯಲ್ಲ, ಇದು